Hello, hi, namaste. We have a happy news for you. So the C&R rules are out, and you can expect notification as soon as possible. So I'm your CDP teacher, Prakash sir, Nanim sir. So friends, CDP is a very important and high scoring subject. So isn't it? Yes, it is. ಸೊ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಸಿ ಡಿ ನಲ್ಲಿ ಅಕ್ಯುರೇಟ್ ಮಾರ್ಕ್ಸ್ ತಗೊಂಡ್ ಬರ್ಬೋದು. ಸರ್ ಹೇಗೆ? ಸರ್ ನಿಮ್ಗೆ ಇಷ್ಟು ಡಿಫಿಕಲ್ಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಹೇಗೆ ಈಸಿ ಹೇಳ್ತೀರಿ? ಇಟ್ಸ್ ವೆರಿ ಈಸಿ ಯಾರ್. ಸೊ ನಮ್ಮ ಬೆಳವಣಿಗೆಯನ್ನ ನಾವೇ ನೋಡ್ಕೊಂಡ್ ಬಂದಿದ್ವಲ್ಲ, ಅದನ್ನ ನೆನಪು ಮಾಡ್ಕೊಂಡು ಬರ್ದ್ಬಿಟ್ರೆ ಆಯ್ತಪ್ಪ. ಹೇಗೆ ಸರ್? ನೋಡಿ, ನಾನು ನೀಟಾಗಿ ಹೇಳ್ಕೊಡ್ತೇನೆ. ಡೋಂಟ್ ವರಿ. ಸಿ ಡಿ ಪಿ ಕ್ಲಾಸ್ ಬಗ್ಗೆ ಅಷ್ಟು ತಲೆ ಕೆಡ್ಸೋಬೇಡ್ರಿ. ಚೆನ್ನಾಗಿ ಕ್ಲಾಸನ್ನು ಕೇಳ್ರಿ. ಡೆಫಿನೆಟ್ಲಿ you will get good marks. So I am dealing with CDP subject, child development and pedagogy, ಬಾಲ್ಯ ಮನೋವಿಜ್ಞಾನ, ಮಗುವಿನ ವಿಕಾಸ ಮತ್ತು ಬೋಧನಾ ಶಾಸ್ತ್ರ. So friends, without wasting any time, let us dive into this subject. ಮೊದಲನೇ ಅಧ್ಯಾಯ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಬೆಳವಣಿಗೆ ಮತ್ತು ವಿಕಾಸ. ಫ್ರೆಂಡ್ಸ್ ನೋಡಿ, ಬೆಳವಣಿಗೆ ಮತ್ತು ವಿಕಾಸ ಬೇರೆ ಬೇರೆನಾ ಅಥವಾ ಎರಡು ಒಂದೇನಾ? ಎರಡು ಬೇರೆ ಬೇರೆ ಆದ್ರೆ ಓಕೆ, ಬಟ್ ಎರಡು ಒಂದೇ ಆದ್ರೆ ಹೇಗೆ? ಅಥವಾ ಎರಡು ಒಂದೇ ಇದ್ದು ಯಾವ ರೀತಿ ಡಿಫ್ರೆಂಟ್ ಆಗಿವೆ? ಒಂದಿಷ್ಟು ಕ್ವಶನ್ಸ್ ಇದಾವೆ ನಮ್ಮಲ್ಲಿ. ಸೊ ಅದು ಕ್ವಶನ್ಸ್ ಬೇಡ, ಅದಕ್ಕೆ ಆನ್ಸರ್ ಹುಡುಕೋಣ ಬನ್ನಿ. ನೋಡಿ, ಇಲ್ಲೊಬ್ಬಳ ತಾಯಿ ಇದ್ದಾಳೆ. ತಾಯಿಯ ಒಂದು ಗರ್ಭದಲ್ಲಿ ಮಗು ಇವಾಗ ಬೆಳೀತಾ ಇದೆ. ಜನನವಾದ ನಂತರ ಮಗು ಈ ಒಂದು ಭೂಮಿಗೆ, ಈ ಒಂದು ಧರೆಗೆ ಆಗಮನವಾಗಿ ಎಲ್ಲೆಲ್ಲೂ ಕೂಡ ಸಂತಸ ಸಂಭ್ರಮದ ವಾತಾವರಣ. ಆ ಮಗು ಬೆಳೀತಾ ಇದೆ. ಆ ಮಗು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಹೋಗುತ್ತೆ. ನೋಡಿ, ಮಗು ಬೆಳೀತಾ ಇದೆ, ದೊಡ್ಡದಾಗ್ತಾ ಇದೆ. ಆಟಗಳಲ್ಲಿ, ಪಾಠಗಳಲ್ಲಿ, ವಿಚಾರಗಳಲ್ಲಿ, ಚಿಂತನೆಗಳಲ್ಲಿ ತೊಡಗುತ್ತಾ ಇದೆ. ಬೆಳವಣಿಗೆ ಮತ್ತು ವಿಕಾಸ ಹೇಗೆ ಭಿನ್ನ, ಹೇಗೆ ಅವುಗಳು ವ್ಯತ್ಯಾಸವನ್ನು ಹೊಂದಿದ್ದಾವೆ? ಲೆಟ್ ಅಸ್ ಸ್ಟಡಿ ದ್ಯಾಟ್ ಒನ್. ನೋಡಿ, ಗ್ರೋತ್ ಅಂದ್ರೆ ಬೆಳವಣಿಗೆ. ಗ್ರೋತ್ ಅಂದ್ರೆ ಬೆಳವಣಿಗೆ. ಹಾಗಾದ್ರೆ ಬೆಳವಣಿಗೆ ಎಂದರೇನು ಅಂತ ನಮಗೊಂದು ಕ್ವಶನ್. ಗ್ರೋತ್ ಇಸ್ ಅ ಫಿಸಿಕಲ್ ಚೇಂಜ್. ನೋಡ್ರಿ, ಬೆಳವಣಿಗೆ ಒಂದು ದೈಹಿಕ ಬದಲಾವಣೆ. ದೈಹಿಕ ಬದಲಾವಣೆ ನೋಡಿ ಹೇಗೆ? ಮಗು ನೋಡಿ, ತಾಯಿಯ ಗರ್ಭದಲ್ಲಿ ಇಷ್ಟಿತ್ತು, ಚಿಕ್ಕದಾದ ಪಾಪು, ಒಂದು ಮಾಂಸದ ಮುದ್ದೆಯಿಂದ ಆರಂಭವಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಒಂದು ಜೀವನ ಚಕ್ರ. ಮಗು ದೊಡ್ಡದಾಯ್ತು, ದೊಡ್ಡದಾಗಿದ್ರೆ ಎತ್ತರದಲ್ಲಿ ಹೆಚ್ಚಳವಾಯಿತು, ಮಗುವಿನ ತೂಕದಲ್ಲಿ ಹೆಚ್ಚಳವಾಯಿತು. ಹೀಗೆ ಒಬ್ಬ ಮಗುವಿನಲ್ಲಿ, ಒಬ್ಬ ವ್ಯಕ್ತಿಯಲ್ಲಿ ಉಂಟಾಗ್ತಕ್ಕಂತಹ ಪರಿಮಾಣಾತ್ಮಕ ದೈಹಿಕ ಬದಲಾವಣೆಗಳನ್ನೇ ಬೆಳವಣಿಗೆ ಅಂತ ಕರಿತೇವೆ. ಗ್ರೋತ್, ಇನ್ಕ್ರೀಸ್ ಇನ್ ಹೈಟ್, ಇನ್ಕ್ರೀಸ್ ಇನ್ ವೇಟ್. ಒಂದು ಮಗುವಿನ ಎತ್ತರದಲ್ಲಿ ಹೆಚ್ಚಳ, ಒಂದು ತೂಕದಲ್ಲಿ ಹೆಚ್ಚಳ. ಇವುಗಳನ್ನು ನಾವು ಬದಲಾವಣೆಗಳಂತ ಕರಿತೇವೆ, ದೈಹಿಕ ಬದಲಾವಣೆಗಳು ಅಂತ ಕರಿತೇವೆ. ದೈಹಿಕ ಬದಲಾವಣೆಗಳನ್ನೇ ಬೆಳವಣಿಗೆ ಅಂತ ಕರಿತೇವೆ. And one more important point, that is ದೈಹಿಕವಾಗಿ ನಾವೇನು ಬೆಳವಣಿಗೆ ನಾವು ಅಂತೀವಲ್ಲ, ಈ ಒಂದು ಬೆಳವಣಿಗೆ ಅದನ್ನ ನಾವು ಅಳತೆ ಮಾಡಬಹುದು. ವಿ ಕ್ಯಾನ್ ಮೇಜರ್ ಇಟ್. ಇಟ್ ಈಸ್ ಅ ಮೇಜರೇಬಲ್. ಹೇಗೆ ನೋಡಿ, ಒಬ್ಬ ನರ್ಸ್ ಮೇಡಮ್ ಅದಾವ ನೋಡ್ರಿ, ಅಪ್ಪಿ ಎಷ್ಟು ಹೈಟ್ ಆಗ್ಯಾಳ ಅಂತೇಳಿ ಚೆಕ್ ಮಾಡತ್ತ. ಹಾಗಾದ್ರೆ ಏನಿದು? ದೈಹಿಕ ಬೆಳವಣಿಗೆಯನ್ನು ಅಳತೆ ಮಾಡಬಹುದು. ಹೇಗೆ? ಒಂದು ಮಗು ಎಷ್ಟು ಎತ್ತರವಾಗಿದೆ ಅಂತಕ್ಕಂಥದ್ದನ್ನ ನಾವು ಅಳತೆ ಮಾಡಬಹುದು. ಅದೇ ರೀತಿ ನಾವು ಇಲ್ಲೊಂದು ಅವ್ವಿ ಅದಾಳ ಅಂತ ತಿಳ್ಕೊಡ್ರಿ. ಈ ಅವ್ವಿ ನೋಡ್ರಿ, ಈಕಿನ್ ನಾವು ಏನಾದ್ರು ಒಂದ್ ವೇಳೆ ನಾವು ಈಕಳ ವೇಟ್ ಅಂದ್ರೆ ತೂಕವನ್ನ ಅಳತೆ ಮಾಡಿದ್ವಿ ಅಂತ ತಿಳ್ಕೊಡ್ರಿ.
ತೂಕವನ್ನು ನಾವು ಅಳತೆ ಮಾಡಬಹುದು. ವಿ ಕ್ಯಾನ್ ಮೇಜರ್ ಇಟ್. ವಿ ಕ್ಯಾನ್ ಮೇಜರ್ ಇಟ್. ಹಾಗಾದ್ರೆ ದೈಹಿಕ ಬೆಳವಣಿಗೆಯು ಪರಿಮಾಣಾತ್ಮಕವಾದದ್ದು. ಇದಕ್ಕೆ ಪರಿಮಾಣ ಇದೆ. ಬೆಳವಣಿಗೆಗೆ ಒಂದು ಏನಿದೆ, ಪರಿಮಾಣಾತ್ಮಕವಾಗಿರ್ತಕ್ಕಂಥದ್ದು. ಇದು ಪರಿಮಾಣ ಇದೆ. ಇದು ಹೇಗೆ ನೋಡ್ರಿ, ಈ ಅವಿ ಹೆಚ್ಚು ಕಡಿಮೆ 100 ಸೆಂಟಿಮೀಟರ್ ಇದ್ದಾಳೆ ಅಂತ ತಿಳ್ಕೊಳ್ಳಿ. ನೋಡ್ರಿ, ಇಲ್ಲಿ ಸೆಂಟಿಮೀಟರ್ ಇದೆ ಅಲ್ವಾ, ಇದಕ್ಕೊಂದು ಪರಿಮಾಣ ಇದೆ ಅಲ್ವಾ. ಅಳತೆ ಮಾಡ್ತೀವಲ್ಲ ನಾವು ಮೀಟರ್ ಅಲ್ಲಿ, ಸೆಂಟಿಮೀಟರ್ ಅಲ್ಲಿ. ಅದೇ ರೀತಿ ಅಳತೆ ಒಂದು 30 kg ಇರ್ಬೋದಲ್ಲ, ಇಟ್ಸ್ ಅಪ್ರಾಕ್ಸಿಮೇಟ್ಲಿ. ಹೀಗೆ ಒಂದು ಯೂನಿಟ್ ಇದೆ ಅಲ್ವಾ, ನಾವು ಒಂದು ಪರಿಮಾಣವನ್ನ ಹೊಂದಿದ್ದೇವಲ್ಲ. ಎತ್ತರವನ್ನ ಸೆಂಟಿಮೀಟರ್ಗಳಲ್ಲಿ, ಫೂಟ್ಗಳಲ್ಲಿ, ಫೀಟ್ಗಳಲ್ಲಿ ಹೇಳ್ತೇವೆ. ಬೆಳವಣಿಗೆ ಎತ್ತರವಾಗಬಹುದು, ತೂಕವಾಗಬಹುದು, ಮಾಂಸಖಂಡಗಳಲ್ಲಿ ಬದಲಾವಣೆಗಳಾಗಿ ಬೆಳವಣಿಗೆ ಹೊಂದುವುದು. ಈ ರೀತಿಯಾಗಿ ಬೆಳವಣಿಗೆ ಒಂದು ಪರಿಮಾಣಾತ್ಮಕವಾದದ್ದು. ಬೆಳವಣಿಗೆಯನ್ನು ನಾವು ಅಳತೆ ಮಾಡಬಹುದು. ವಿ ಕ್ಯಾನ್ ಮೇಜರ್ ಇಟ್. ನೋಡಿ, ಒಂದ್ ಮಗು ಮೊದಲು ಇಷ್ಟಿತ್ತು, ಬೆಳೀತಾ ಬೆಳೀತಾ ನೋಡಿ ಹೇಗೆ ಎತ್ತರವಾಗಿದೆ. ತೂಕವನ್ನು ನೋಡಿ, ಇಲ್ಲಿ ಸಣ್ಣ ತೂಕ ಇರುತ್ತೆ, ಇಲ್ಲಿ ತೂಕ ಹೆಚ್ಚಾಯ್ತು ಹೆಚ್ಚಾಯ್ತು ಹೆಚ್ಚಾಗಿ ಹೆಚ್ಚಾಗಿ ಪೂರ್ತಿ ಏನಾಗುತ್ತಂದ್ರೆ ದೊಡ್ಡ ಆಗ್ಬಿಡ್ತಿ ಮಗು. ಹೀಗೆ ಒಬ್ಬ ಮಗುವಿನ, ಒಬ್ಬ ವ್ಯಕ್ತಿಯ ದೈಹಿಕವಾಗಿ ಬದಲಾವಣೆಗಳನ್ನೇ ನಾವು ಬೆಳವಣಿಗೆ ಎಂದು ಕರೆಯುತ್ತೇವೆ. ಬೆಳವಣಿಗೆಯು ಒಂದು ಪರಿಮಾಣಾತ್ಮಕವಾದುದು. ಬೆಳವಣಿಗೆಯನ್ನ ಅಳತೆ ಮಾಡಬಹುದು. ಸೊ ಇಟ್ಸ್ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ನೋಡೋಣ, ಹಾಗಾದ್ರೆ ವಿಕಾಸ ಎಂದರೇನು ಅಂತ. ನಾವು ಡೆವಲಪ್ಮೆಂಟ್ಗೆ ವಿಕಾಸ ಎಂದು ಕರೆಯುತ್ತೇವೆ. ಡೆವಲಪ್ಮೆಂಟ್ ಅಂದ್ರೆ ವಿಕಾಸ. ವಿಕಾಸ ಅಂತಂದ್ರೆ ಇದು ಒಂದು ಗುಣಾತ್ಮಕವಾದದ್ದು. ಅದೇ ರೀತಿ ಇದು ಪರಿಮಾಣಾತ್ಮಕವಾದದ್ದು. ಸರ್ ಏನೋ ಹೇಳ್ತಿದ್ದೀರಾ, ಕನ್ಫ್ಯೂಸ್ ಆಗ್ತಾ ಇದೆ. ನೋಡಿ, ತಲೆ ಕೆಡಿಸಬೇಡಿ. ವಿಕಾಸ ಎಂದರೆ ಫಿಸಿಕಲ್ ಡೆವಲಪ್ಮೆಂಟ್, ದೈಹಿಕ ಬದಲಾವಣೆ. ವಿಕಾಸ ಎಂದರೆ ದೈಹಿಕವಾಗಿ ಬದಲಾವಣೆ. ಹೇಗೆ? ಎತ್ತರ ಆಗುದು, ದಪ್ಪ ಆಗುದು. ಮತ್ತ ಬುದ್ಧಿಶಕ್ತಿ, ಕಾಗ್ನೇಟಿವ್ ಡೆವಲಪ್ಮೆಂಟ್. ನೋಡ್ರಿ, ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂದ್ರೆ ಬೌದ್ಧಿಕ ಬದಲಾವಣೆ. ನೋಡ್ರಿ, ನಮ್ಮ ಮಗ ಬಾಳ ಜಾಣ ಅದಾನ, ನಮ್ಮ ಮಗ ಬಾಳ ಚಂದಂಗ್ ಲೆಕ್ಕ ಮಾಡ್ತಾನ, ಪ್ರಾಬ್ಲಮ್ಸ್ ಪಟ್ ಪಟ್ ಬಿಡಿಸ್ಬಿಡ್ತಾನ. ಬೌದ್ಧಿಕವಾಗಿ ಸಂಬಂಧಪಡ್ತಕ್ಕಂಥದ್ದು. ನನ್ನ ಮಗನ್ ಮೆಮರಿ ಫುಲ್ ಸ್ಟ್ರಾಂಗ್ ಐತ್ರಿ. ಬಾಳ ಶಾಣೆ ಅದನ್ರಿ ನಮ್ಮ ಮಗ. ಪಟ್ನ ಲೆಕ್ಕ ಮಾಡಿ ಆನ್ಸರ್ ಆಗ್ಬಿಡ್ತಾನ ನೋಡು. ನಿನ್ ಮಗ ಎಷ್ಟ್ ಚಂದ ಮಾತಾಡ್ತಾನೋ, ಭಾರಿ ಲ್ಯಾಂಗ್ವೇಜ್ ಸ್ಕಿಲ್ ಐತ್ ನೋಡ ಅವನ ಹತ್ರ. ಇದೆಲ್ಲ ದಿಮಾಗ್ ಅಂದ್ರ ಮೆಮರಿ, ಸ್ಮರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಕೂಡ ಬದಲಾವಣೆಗಳು. ನೆಕ್ಸ್ಟ್ ಎಮೋಷನಲ್ ಡೆವಲಪ್ಮೆಂಟ್. ಎಮೋಷನಲ್, ನಿಮ್ಗೆಲ್ಲರಿಗೂ ಎಮೋಷನಲ್ ಅಂದ್ರೆ ಗೊತ್ತಿದೆ. ಎಮೋಷನ್ಸ್ ಅಂದ್ರೆ ಭಾವನೆಗಳು. ಅಳು, ನಗು, ಸಂತೋಷ, ದುಃಖ, ಹರ್ಷ, ಚಿಂತೆ, ಇವೆಲ್ಲವೂ ಕೂಡ ಭಾವನೆಗಳು. ಸನ್ನಿವೇಶಕ್ಕೆ ತಕ್ಕಂತೆ ಬದಲಾಗುವ ಭಾವನೆಗಳಿಗೆ ನೀ ಬದಲಾಗಬೇಡ. ನೀನಾಗಿರು. ಭಾವನೆಗಳಿಗೆ ನಿನ್ನ ಮನಸ್ಸನ್ನು ಕೊಡಬೇಡ. ಭಾವನೆಗಳನ್ನ ನಿನ್ನ ಹಿಡಿತದಲ್ಲಿ ಇಟ್ಟುಕೋ, ಓ ನನ್ನ ಛಲಗಾರ ಅಂತ ಒಬ್ರು ಹೇಳ್ತಾರೆ. ಅದೇ ರೀತಿ ಎಮೋಷನಲ್ ಡೆವಲಪ್ಮೆಂಟ್, ನಾ ಹೇಳಿದ್ನಲ್ಲ, ಭಾವನೆಗಳು, ಅದರಲ್ಲಿ ಬದಲಾವಣೆ. ಓಕೆನಾ? ಓಕೆ. ನೆಕ್ಸ್ಟ್ ಸೋಷಿಯಲ್ ಡೆವಲಪ್ಮೆಂಟ್, ಸಾಮಾಜಿಕವಾಗಿ ಬದಲಾವಣೆ. ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಾಮಾಜಿಕವಾಗಿ ಸಾಮಾಜೀಕರಣ ಹೊಂದಬೇಕು ಮಗು. ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬಾಳ್ಬೇಕು. ಏನಂದ್ರ, ಅವ್ರ ಮಗ ಎಷ್ಟು ಶಾಣೆ ಅದ ನೋಡು, ಅವ್ರ ಮಗ ಎಷ್ಟು ಚೆನ್ನಾಗಿ ಸಮಾಜದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾನೆ, ಸಮಾಜದೊಂದಿಗೆ ಉತ್ತಮ ಒಂದು ಸಂಬಂಧವನ್ನು ಹೊಂದಿದ್ದಾನೆ, ಪರಸ್ಪರ ಒಡನಾಟ, ನಂಬಿಕೆ, ವಿಶ್ವಾಸ, ಹಲವಾರು ಎಂತಹ ಭಾವನೆಗಳನ್ನ ಹೊಂದಿದ್ದಾನೆ ಮಗು. ಅಪ್ರಿಶಿಯೇಟ್ ಮಾಡಬೇಕು ಆ ರೀತಿಯ ಬದಲಾವಣೆಗಳು. ಈ ರೀತಿಯಾಗಿ ಮತ್ತೆ ನೈತಿಕ ಬದಲಾವಣೆ ಇನ್ನೊಂದು ಬರುತ್ತೆ, ನೈತಿಕ ಬದಲಾವಣೆ. ಇದಕ್ಕೆ ಮಾರಲ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ನೈತಿಕ ಬದಲಾವಣೆ, ಸರಿ ತಪ್ಪುಗಳ ವಿಮರ್ಶೆ. ಇದು ಸರಿ, ಇದು ತಪ್ಪು, ಕಳುವು ಮಾಡಬಾರದು, ತಪ್ಪು, ಸತ್ಯ ಹೇಳಬೇಕು, ಧರ್ಮ.
ಹೀಗೆ ವಿದ್ಯಾರ್ಥಿಗಳಲ್ಲಿ ಸರಿತಪ್ಪುಗಳ ಒಂದು ನೈತಿಕ ಮಟ್ಟದ ವಿಕಾಸ ಉಂಟಾಗುತ್ತೆ. ಈ ರೀತಿಯಾಗಿ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ, ಸಂವೇಗಾತ್ಮಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ ಒಬ್ಬ ವಿದ್ಯಾರ್ಥಿಯ, ಒಬ್ಬ ವ್ಯಕ್ತಿಯಲ್ಲಿ ಆಗ್ತಕ್ಕಂತಹ ಪರಿಮಾಣಾತ್ಮಕ, ಗುಣಾತ್ಮಕ, ಪ್ರಗತಿದಾಯಕ, ಸಿಕ್ವೆನ್ಷಿಯಲ್ ಆಗಿರ್ತಕ್ಕಂತಹ ಬದಲಾವಣೆಗಳನ್ನ ಒಟ್ಟಾಗಿ ಸೇರಿಕೊಂಡು ವಿಕಾಸ, ಡೆವಲಪ್ಮೆಂಟ್ ಅಂತ ಕರೀತಾರೆ. ಇದೆ ನೋಡಿ, ಡೆವಲಪ್ಮೆಂಟ್ ಈಸ್ ಅ ಪ್ರೋಗ್ರೆಸಿವ್, ಆರ್ಡರ್ಲಿ ಅಂಡ್ ಪ್ರೆಡಿಕ್ಟೇಬಲ್ ಚೇಂಜಸ್. ಒಬ್ಬ ಮಗುವನ್ನ ನೋಡಿದ್ರೆ ಅವನ್ನ ಪ್ರೆಡಿಕ್ಟ್ ಮಾಡ್ಬೋದು, ಇನ್ ಫ್ಯೂಚರ್ ಡೆಫಿನೆಟ್ಲಿ ಹಿ ವಿಲ್ ಡೂ ಸಮಥಿಂಗ್. ಒಬ್ಬ ಒಳ್ಳೆ ಪ್ರಜೆ ಆಗ್ತಾನೆ, ಅವನು ಒಬ್ಬ ಡಾಕ್ಟರ್ ಆಗ್ತಾನೆ, ಒಬ್ಬ ಇಂಜಿನಿಯರ್ ಆಗ್ತಾನೆ, ಒಬ್ಬ ಸಮಾಜ ಸೇವಾ ಆಗ್ತಾನೆ ಅಂತ ವಿ ಕ್ಯಾನ್ ಪ್ರೆಡಿಕ್ಟ್. ಹೀಗಾಗಿ ಪ್ರಗತಿದಾಯಕ ಮತ್ತು ಸಿಕ್ವೆನ್ಷಿಯಲ್ ಆಗಿ ಒಂದಾದ ನಂತರ ಒಂದು ಈ ತರ ಬದಲಾವಣೆಗಳನ್ನ ನಾವು ಒಟ್ಟಾಗಿ ವಿಕಾಸ ಅಂತ ಕರಿತೇವೆ. ನೋಡಿ, ಇಲ್ಲಿ ಪ್ರಮುಖವಾಗಿ ನಾವು ಯಾವ ರೀತಿಯ ಡೆವಲಪ್ಮೆಂಟ್ ಅನ್ನು ಹೊಂದ್ತೇವೆ ಅಂತಕ್ಕಂಥ ಆಧಾರದ ಮೇಲೆ ನಮ್ಮ ಒಂದು ಮೂಳೆ, ಎಲುಬುಗಳು ಯಾವ ರೀತಿಯ ಆಧಾರವನ್ನು ಹೊಂದ್ತವೆ, ಅವುಗಳಿಂದ ನಾವು ಯಾವ ರೀತಿ ಬೆಳವಣಿಗೆ ಹೊಂದ್ತೇವೆ ಅಂತ ಎರಡು ಪ್ರಕಾರಗಳಿದಾವೆ. ಒಂದೇನಂದ್ರೆ ಫೈನ್ ಡೆವಲಪ್ಮೆಂಟ್, ಫೈನ್ ಮೋಟಾರ್ ಡೆವಲಪ್ಮೆಂಟ್, and another one is gross motor development, FMD and GMD. Fine motor development, gross motor development. ಫೈನ್ ಅಂದ್ರೆ ಸೂಕ್ಷ್ಮ. ನೋಡ್ರಿ, ನಮ್ಮ ಕೈಯ ಬೆರಳುಗಳಲ್ಲಿ ಸೂಕ್ಷ್ಮತೆ ಇದೆ. ನಾನು ಬರಿತಾ ಇದ್ದೇನೆ ರೈಟಿಂಗ್, ನೋಡ್ರಿ ರೈಟಿಂಗ್ ಇದೆ ಅಲ್ವಾ, ಈ ರೈಟಿಂಗ್ ಮಾಡ್ತಿದ್ದೇನಲ್ವಾ, ಇದರಲ್ಲಿ ನನ್ನ ದೊಡ್ಡ ಎಲುಬುಗಳಲ್ಲ, ನನ್ನ ತೊಡಿಲೇ ಬರೆಯಕತ್ತಿಲ್ಲ, ನನ್ನ ತೊಡಿ ಎಲುಬುಗಳಿಂದ ಬರೆಯಕತ್ತಿಲ್ಲ, ನಂದು ಕೈ ಮೊಣಕೈಯಿಂದ ಬರೆಯಕತ್ತಿಲ್ಲ, ನಾನು ಬರೆಯುತ್ತಿರುವುದು ಬೆರಳುಗಳ ಸಹಾಯದಿಂದ ಫೈನ್ ಮೋಟರ್, ಸೂಕ್ಷ್ಮ ಸ್ನಾಯುಗಳ ಒಂದು ಸಹಾಯದಿಂದ ಬರಿತಾ ಇದ್ದಾನೆ. ಅಂಡ್ ಟೈಪಿಂಗ್, ಟಕ್ 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 ಟೈಪ್ ಮಾಡ್ತೀವಲ್ಲ, ಅಲ್ಲಿಯೂ ಕೂಡ ನಮ್ಮ ಬೆರಳುಗಳು ಬಳಕೆ ಆಗ್ತವೆ. ಅಂಡ್ ಬಟನಿಂಗ್ ದ ಶರ್ಟ್, ನಮ್ಮೊಬ್ರು ಅಂಕಲ್ ಅದಾರ, ಸೊ ಅವ್ರು ಏನ್ ಮಾಡ್ತಾರ ಅಂತಂದ್ರ ಟೈಲರಿಂಗ್ ಮಾಡ್ತಾರ. ಸೊ ಅವರು ಬಟನ್ ಹಾಕ್ತಾರ, ಅವ್ರ ಜೊತೆಗೆ ಅವ್ರ ಮನೇಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅವರು ಏನ್ ಟೈಲರಿಂಗ್ ಮಾಡ್ತಿರ್ಬೇಕಾದ್ರೆ ಬಟನ್ಗಳನ್ನ ಹಾಕ್ತಾ ಇರ್ತಾರೆ. ಅವಾಗ ಅವರು ಫೈನ್ ಫಿಂಗರ್ಸ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಜಾದು ಮಾಡಿ ಬಟನ್ ಹಚ್ಚಿಬಿಡ್ತಾರೆ. ಅದು ಕೂಡ ಫೈನ್ ಮೋಟರ್ ಡೆವಲಪ್ಮೆಂಟ್. ಅಂಡ್ ದೆನ್ ಯೂಸಿಂಗ್ ಸೀಸರ್ಸ್, ನೋಡ್ರೆ ಕತ್ರೆ, ಸೂಕ್ಷ್ಮತೆ ಬೇಕು. ಎಲ್ಲರ ಕಟಿಂಗ್ ಮಾಡಕತ್ತು ಅಥವಾ ಚೆನ್ನಾಗಿ ಕಟಿಂಗ್ ಮಾಡ್ಬೇಕು, ಫಸ್ಟ್ ಕ್ಲಾಸ್ ಅದ ಮಾಸ್ತರ ಅಂತಂತ ಹೇಳಿ ಮಾಡ್ಬೇಕಂತ ಮಾಡೋದ್ನ ಪಾಟ್ನ ಕಿವಿ ಕಟ್ ಮಾಡ್ಬಿಟ್ರ ಫೈನ್ ಅಂದ್ರೆ ಅಲ್ಲಿ ಸೂಕ್ಷ್ಮತೆ ಇರುತ್ತೆ. ಈ ರೀತಿ ಪೇಂಟಿಂಗ್ ಮಾಡೋದು. ಅಂಡ್ ಟೈಯಿಂಗ್ ಶೂ ಲೇಸಸ್, ನೋಡ್ರಿ ಆಫೀಸ್ಗೆ ಹೋಗ್ಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವೆಲ್ಲ ಲೇಸ್ ಕಟ್ಕೋತೀವಲ್ಲ, ಪೂರ ಎರಡು ಕೈಲಿ ಹಿಂಗೆ ಕಟ್ಟಂಗಿಲ್ರಿ. ಸೊ ಫಿಂಗರ್ಸ್, ಇನ್ ದ ಮ್ಯಾಜಿಕ್ ಇನ್ ದ ಫಿಂಗರ್ಸ್. ಹೀಗಾಗಿ ನಾವು ಚಿಕ್ಕದಾಗಿರ್ತಕ್ಕಂಥ, ಸೂಕ್ಷ್ಮವಾಗಿರ್ತಕ್ಕಂಥ ಸ್ನಾಯುಗಳ ಒಂದು ಬೆಳವಣಿಗೆಯಿಂದ ಕೆಲಸಗಳನ್ನ ನಿರ್ವಹಿಸ್ತೇವಲ್ಲ, ದಟ್ ಈಸ್ ಅ ಫೈನ್ ಮೋಟರ್ ಡೆವಲಪ್ಮೆಂಟ್. ಅಂಡ್ ನಾವು ಗ್ರಾಸ್ ಮೋಟರ್ ಡೆವಲಪ್ಮೆಂಟ್. ಗ್ರಾಸ್ ಅಂದ್ರೆ ಬಿಗ್ ಅನ್ನಂಗೆ. ಎಲುಬುಗಳು ನೋಡ್ರಿ, ತೊಡೆಯಲ್ಲಿರ್ತಕ್ಕಂತಹ ಎಲುಬು, ಮಸಲ್ಸ್, ಕೈಲಿರ್ತಕ್ಕಂಥ ಎಲುಬುಗಳು, ಭುಜ, ಇವುಗಳೆಲ್ಲವನ್ನ ಬಳಕೆ ಮಾಡಿಕೊಂಡು ನಾವು ಯಾವ ರೀತಿಯ ಡೆವಲಪ್ಮೆಂಟ್ ಆಗುತ್ತೆ, ಯಾವ ರೀತಿ ಆಕ್ಷನ್ಸ್ ಮಾಡ್ತೇವೆ, ದಟ್ ಈಸ್ ಕಮ್ಸ್ ಅಂಡರ್ ಗ್ರಾಸ್ ಮೋಟರ್ ಡೆವಲಪ್ಮೆಂಟ್. ಹೇಗೆ ರನ್ನಿಂಗ್ ಮಾಡ್ತಿರ್ಬೇಕಾದ್ರೆ ನೋಡ್ರಿ, ಎಲುಬುಗಳು, ದೊಡ್ಡ ದೊಡ್ಡ ಸ್ನಾಯುಗಳ ಕಾಲಲ್ಲಿ ಇರ್ತಕ್ಕಂಥ ಎಲುಬುಗಳು ಎಷ್ಟು ಗಟ್ಟಿಯಾಗಿ ಇರ್ತವೆ. ಮತ್ತೆ ಜಂಪ್ ಮಾಡ್ತಿರ್ಬೇಕಾದ್ರೆ ನೋಡ್ರಿ, ಜಂಪ್ ಮಾಡ್ಬೇಕಾದ್ರೆ ನಮ್ದು ಪಾದಗಳಿಗೆ ಬಲಯುತವಾಗಿ ಶಕ್ತಿಯು ಮೇಲೆ ಇಡ್ತೇವೆ, ಅಲ್ಲಿ ಗ್ರಾಸ್. ಕಿಕ್ಕಿಂಗ್, ಒಬ್ಬ ಬಲಿಷ್ಠ ದಾಂಡಿಗೆ ಕಬಡ್ಡಿ ಆಡ್ತಿರ್ಬೇಕಾದ್ರೆ ಕಿಕ್ ಮಾಡ್ಬಿಡ್ತಾನೆ ನೋಡ್ರಿ, ದಾಟ್ ಈಸ್ ಅ ಗ್ರಾಸ್ ಮೋಟರ್ ಡೆವಲಪ್ಮೆಂಟ್. ಅವನ ತೊಡೆಯ ದೊಡ್ಡದಾದ ಮೂಳೆ ಬಳಕೆ ಆಗ್ತಾ ಇದೆ. ಅಂಡ್ ಡ್ರೈವಿಂಗ್, ಒಂದು ಕಾರ್ ಹೊಡಿತಿರ್ತೀವಿ, ಅವಾಗ ನಾವು ಸಡನ್ ಆಗಿ ಯಾರು ಎದುರು ಬಂದ್ಬಿಟ್ರೆ ಪಟ್ನ ಬ್ರೇಕ್ ಕೊಡ್ಬಿಡ್ತೀವಿ. ಸೊ ಅಲ್ಲಿ ಕೂಡ ನಮ್ದು ಕಾಲುಗಳ ಮೂಳೆಗಳು ಬಳಕೆ ಆಗ್ತವೆ.
that is a ಗ್ರಾಸ್ ಮೋಟರ್ ಡೆವಲಪ್ಮೆಂಟ್. ಹೀಗೆ ಹಲವಾರು ಉದಾಹರಣೆಗಳು ಬರ್ತವೆ ಎಕ್ಸಾಮ್ನಲ್ಲಿ. ಇಂಪಾರ್ಟೆಂಟ್ ಫ್ರೆಂಡ್ಸ್, ಫೈನ್ ಮೋಟರ್ ಯಾವುದು ಮತ್ತೆ ಗ್ರಾಸ್ ಮೋಟರ್ ಡೆವಲಪ್ಮೆಂಟ್ ಯಾವುದು ಅಂತ ಕೇಳ್ತಾರೆ. ಡೆವಲಪ್ಮೆಂಟು ಮತ್ತು ಗ್ರೋತ್ ಬಗ್ಗೆ ಕೇಳ್ತಾರೆ. ಪಿಕ್ಸ್ ಕ್ವಶನ್ಸ್, ಇದ್ರಾಗ ಒಂದು ಕ್ವಶನ್ ಇದ್ದೇ ನೋಡ್ಬಿಡ್ರಿ ನೀವು ಬೇಕಂದ್ರೆ. ನೆಕ್ಸ್ಟ್ ಫ್ರೆಂಡ್ಸ್, ಸರ್ ನೀವು ಬೆಳವಣಿಗೆ ವಿಕಾಸ ಅಂದ್ರಲ್ಲ, ಎರಡು ಸಿಮಿಲರ್ ಅನ್ಸಾಕತ್ತಾವು, ಸ್ವಲ್ಪ ಚಂದಂಗೆ ಹೇಳ್ರಿ. ಹೇಳ್ತೀನಿ ನೋಡ್ರಿ. ಈಗ ಬರ್ರಿ ನೋಡ್ರಿ, ದೊಡ್ಡದಾಗಿರ್ತಕ್ಕಂಥ ಸರ್ಕಲ್ ಇದೆ ಅಲ್ಲ, ಇದು ವಿಕಾಸ ರೀ. ಏನಿದು? ವಿಕಾಸ. ಒಳಗೆ ಏನೈತ್ ನೋಡ್ರಿ, ಬ್ಲೂ ಕಲರ್ ಇದನ್ನ ಏನಂತ ತಿಳ್ಕೊಳ್ರಿ? ಬೆಳವಣಿಗೆ ಅಂತ ತಿಳ್ಕೊಳ್ರಿ. ಬೆಳವಣಿಗೆ. ಸರ್ ಏನೋ ಸ್ವಲ್ಪ ತಿಳಿ ಆಗ್ತೈತ್ರಿ ನೋಡ್ರಿ. ಸಿಂಪಲ್ ರೀ. ವಿಕಾಸ ಅಂದ್ರೆ ಇದು ಒಟ್ಟು ಮನೆ ವಿಕಾಸ, ಒಟ್ಟಾಗಿ ಎಲ್ಲ ಮನೆಯನ್ನು ವಿಕಾಸ ಅಂತ ತಿಳ್ಕೊಳ್ರಿ. ಆ ಮನಿ ಒಳಗ ಇಲ್ಲಿ ಏನು ಊಟ ಮಾಡೋದ್ ರೂಮ್ ಐತಿ, ಇಲ್ಲಿ ಬೆಡ್ರೂಮ್ ಐತಿ, ಇಲ್ಲಿ ಟಾಯ್ಲೆಟ್ ರೂಮ್ ಐತಿ, ಇಲ್ಲಿ ಹಾಲ್ ಐತಿ, ಇಲ್ಲಿ ಏನಪ್ಪಾ ಅಂದ್ರ ಮತ್ತೊಂದು ಬೆಡ್ರೂಮ್ ಐತಿ. ಇವು ಬೇರೆ 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 ರೂಮ್ಸ್ ಅದಾವ. ಇದ್ರೊಳಗ ಯಾವ್ದು ನಾವು ಬೆಡ್ರೂಮ್ ತೊಗೊಳಮ್ರಿ. ಬೆಡ್ರೂಮ್, ಈ ಬೆಡ್ರೂಮ್ ಒಳಗ ಇದು ಒಂದು ಮನೆ, ಒಂದು ಚಿಕ್ಕದಾದ ಕೋಣೆ. ಇದು ಈ ಒಂದು ಟೋಟಲ್ ಮನಿ ಒಳಗ ಇದು ಒಂದು ಕೋಣೆ ಹೆಂಗ ಹಂಗ ಇದು ವಿಕಾಸ ಅಂದ್ರೆ ಟೋಟಲ್ ಮನಿ ಒಳಗ ಈ ಬೆಳವಣಿಗೆ ಒಂದು ಭಾಗ. ಇದು ನೋಡ್ರಿ, ಇದೈತಲ್ಲ, ಇದೊಂದು ರೂಮ್ ಏನಂತ ತಿಳ್ಕೊಬೇಕು, ಇದನ್ನ ನೀವೀಗ ಬೆಳವಣಿಗೆ ಅಂತ ತಿಳ್ಕೊಬೇಕು. ಹಾಗಾದ್ರ ಈ ರೂಮ್ ಬಿಟ್ರೆ ಈ ಮನೆ ಐತನ? ಇಲ್ಲ. ಈ ಮನಿ ಒಳಗ ಬೆಡ್ರೂಮ್ ಒಂದ್ ಭಾಗ, ಹಂಗ ವಿಕಾಸದೊಳಗ ಬೆಳವಣಿಗೆ ಒಂದ್ ಭಾಗ. ಬೆಳವಣಿಗೆ ಬಿಟ್ಟು ವಿಕಾಸ ಐತನ? ಹಾಗಾದ್ರೆ ಇಲ್ಲಿ ಬೆಡ್ರೂಮ್ ಇರ್ಲಿಕ್ಕಂದ್ರ ಮನಿ ಏನ್ರಿ ಅದ? ಹಂಗ ಬೆಳವಣಿಗೆ ಎಂಬುದು ವಿಕಾಸದ ಒಂದು ಭಾಗ. ವಿಕಾಸ ಆಗಂದ್ರೆ ಬೆಳವಣಿಗೆ ಆಗ್ತದೆ. ವಿಕಾಸ ಹೊಂದೋದು ಬೆಳವಣಿಗೆ ಆಗ್ಲೇಬೇಕು. ಬೆಳವಣಿಗೆ ಆದ್ರಷ್ಟೇ ವಿಕಾಸ ಆಗುತ್ತಂತಲ್ಲ. ಹೀಗಾಗಿ ಬೆಳವಣಿಗೆ ಎಂಬುದು ಒಂದು ಚಿಕ್ಕದಾದ ಪರಿಕಲ್ಪನೆ, ವಿಕಾಸ ಎಂಬುದು ದೊಡ್ಡದಾದ ಪರಿಕಲ್ಪನೆ. ಸ್ಮಾಲ್ ಗ್ರೋತ್, ಬಿಗ್ ಡೆವಲಪ್ಮೆಂಟ್. ಬೆಳವಣಿಗೆ ಒಂದು ಚಿಕ್ಕದಾಗಿರ್ತಕ್ಕಂಥದ್ದು, ವಿಕಾಸ ಎಂಬುದು ದೊಡ್ಡದಾದ ಪರಿಕಲ್ಪನೆ. ಐ ಥಿಂಕ್ ಇಟ್ಸ್ ಕ್ಲಿಯರ್. ಇವ ಒಟ್ಟ ಡೌಟ್ ಇಸ್ಕೋಬೇಡ್ರಿ. ನೋಡ್ರಿ, ಬೆಳವಣಿಗೆ ಅಂದ್ರೆ ಚಿಕ್ಕದಾಗಿದ್ದು, ವಿಕಾಸ ಅಂದ್ರೆ ದೊಡ್ಡದಾಗಿದ್ದು, ಬೆಳವಣಿಗೆಯು ವಿಕಾಸದ ಒಂದು ಭಾಗ. ಅಷ್ಟ ಸಿಂಪಲ್. ಕಾಗ್ನಿಷನ್ ಅಂದ್ರ ಬೌದ್ಧಿಕ ವಿಚಾರಗಳು. ನೋಡ್ರಿ ಏನೇನೋ ಇಲ್ಲಿ ಮೆದುಳು ಇರ್ತಾ, ನಮ್ದು ಎವ್ರಿಥಿಂಗ್ ವಿ ವಿಲ್ ಸಿ, ವಿ ವಿಲ್ ಡೂ, ಇಟ್ಸ್ ಟೋಟಲಿ ಡಿಪೆಂಡ್ ಆನ್ ದ ಕಾಗ್ನಿಷನ್. ನೋಡ್ರಿ, ನಾವು ಲೆಕ್ಕ ಮಾಡ್ತಿರ್ಬೋದು, ನಾವು ವಿಚಾರಗಳನ್ನ ಮಾಡ್ತಾ ಇರ್ಬೋದು, ಏನಾಗ್ಲಿ ರೀ, ಅದು ನಮ್ ದಿಮಾಗ್, ಮೆದುಳಿಗೆ ಸಂಬಂಧಪಟ್ಟಿರ್ತೈತಿ. ಏನು? ಮೆಮೊರಿ, ನಮ್ ಸ್ಮರಣೆ, ನಮ್ದು ಥಿಂಕಿಂಗ್, ನಮ್ಮ ವಿಚಾರಗಳು, ನಮ್ದು ಲ್ಯಾಂಗ್ವೇಜ್, ನಮ್ಮ ಭಾಷೆ, ಇವೆಲ್ಲವೂ ಕೂಡ ಏನಂತಂದ್ರೆ ಕಾಗ್ನಿಷನ್ಗೆ ಸಂಬಂಧಪಟ್ಟಿದ್ದು. ಅಂಡ್ ಡಿಸಿಷನ್ ಮೇಕಿಂಗ್, ನಿರ್ಧಾರ ಕೈಗೊಳ್ತಕ್ಕಂಥದ್ದು. ಅದೇ ರೀತಿ ಸೃಜನಾತ್ಮಕತೆ ಆಗಿರ್ಬೋದು, ಕ್ರಿಯೇಟಿವಿಟಿ. ಅದೇ ರೀತಿ ಗಣಿತದ ಮೂಲ ಕ್ರಿಯೆಗಳಾಗಿರ್ಬೋದು. ಎಲ್ಲವೂ ಕೂಡ ಸಂಬಂಧಿಸಪಟ್ಟಿರ್ತಕ್ಕಂಥದ್ದು ಕಾಗ್ನಿಷನ್ಗೆ. ದಿಮಾಗ್ ಅಂತ ಕರಿತೀವಲ್ಲ, ಎಲ್ಲ ವಿಚಾರ ಒಂಥರ CPU ಇದು ಮೆದುಳು. ಥಿಂಕಿಂಗ್, ಲಾಜಿಕಲ್ ರೀಸನಿಂಗ್, ಮೆಮರಿ, ಲಿಸನಿಂಗ್, ರೈಟಿಂಗ್, ರೀಡಿಂಗ್, ಎಲ್ಲ ಅರಿಥಮೆಟಿಕ್ ಆಪರೇಷನ್ಸ್ ಲೈಕ್ ಸಬ್ಟ್ರಾಕ್ಷನ್, ಅಡಿಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಹೀಗೆ ಹಲವಾರು ಮೆದುಳಿಗೆ, ನಮ್ಮ ಒಂದು ಬೌದ್ಧಿಕತೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಹಲವಾರು ಏನಿದೆವಲ್ಲ, ಇವು ಅಂಶಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಕಾಗ್ನಿಷನ್, ಕೂಲ್ ಅಂಡ್ ಕಾಮ್ ಆಗಿ ಮೆಡಿಟೇಟ್ ಮಾಡತ್ತಾರ ಮೇಡಮ್. ಓಕೆ, ದೆನ್ ಸರ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಮಾರ್ಕ್ ಮಾಡ್ಕೊಂಡ್ಬಿಡ್ರಿ.
ಡಿಫರೆನ್ಸ್ ಬಿಟ್ವೀನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಬದಲಾವಣೆಗಳು ಅಥವಾ ವ್ಯತ್ಯಾಸಗಳು. ಬೆಳವಣಿಗೆ ವಿಕಾಸ ಇದು ಎಕ್ಸಾಮ್ ಒಳಗ ಫಿಕ್ಸ್ ಒಂದು ಮಾರ್ಕ್ ಕ್ವಶನ್ ಬಂದ್ಬಿಡುತ್ತೆ ನೋಡ್ರಿ ಇದ್ರ ಮೇಲೆ. ಗ್ರೋತ್ ಇಸ್ ಅ ಫಿಸಿಕಲ್ ಚೇಂಜ್. ಬೆಳವಣಿಗೆ ಎಂಬುದು ದೈಹಿಕ ಬದಲಾವಣೆ. ಎತ್ತರಾಗುದು ದಪ್ಪಾಗುದು. ಡೆವಲಪ್ಮೆಂಟ್ ಈಸ್ ಫಿಸಿಕಲ್. ಇದು ವಿಕಾಸ ಅಂದ್ರ ಇದ್ರಾಗ ಏನ್ ಬರ್ತ ಫಿಸಿಕಲ್ ಬರ್ತ. ಕಾಗ್ನಿಟಿವ್ ದಿಮಾಗೆ ಸಂಬಂಧಿಸಿದ್ದು. ಹೆಂಗ ಲೆಕ್ಕ ಮಾಡೋದು, ಭಾಷೆ ಬೆಳವಣಿಗೆ ಆಗೋದು, ನಿರ್ಧಾರ ಕೈಗೊಳ್ಳೋದು, ಈ ರೀತಿ ಹಲವಾರು. ಅಂಡ್ ಸೋಷಿಯಲ್ ಸಾಮಾಜಿಕವಾಗಿ ಯಾವ ರೀತಿಯ ಒಂದು ಕುಟುಂಬದೊಂದಿಗೆ, ಸ್ನೇಹಿತರೊಂದಿಗೆ, ಸಮಾಜದೊಂದಿಗೆ ಆಗ್ತಕ್ಕಂಥ ವಿಕಾಸ ಅದು ಕೂಡ ಸೋಷಿಯಲಿ ಸಾಮಾಜಿಕವಾಗಿ. ಅಂಡ್ ಎಮೋಷನಲ್ ಭಾವನೆಗಳು. ನಾವು ಇನ್ನೊಂದೊಬ್ಬರೊಂದಿಗೆ ಯಾವ ರೀತಿಯ ಭಾವನೆಯನ್ನು ಹೊಂದಿದ್ದೇವೆ, ಸಮಾಜದ ಒಂದು ಸಂಬಂಧಗಳು ಹೇಗಿದೆ ಆ ರೀತಿ. ನೆಕ್ಸ್ಟ್ ಇಟ್ ಈಸ್ ಕ್ವಾಂಟಿಟೇಟಿವ್. ಬಂತ ನೋಡ್ರಿ, ಪರಿಮಾಣಾತ್ಮಕವಾದದ್ದು. ಪರಿಮಾಣಾತ್ಮಕವಾದದ್ದು. ಪರಿಮಾಣಾತ್ಮಕ. ನಾವಿದನ್ನ ಪರಿಮಾಣಾತ್ಮಕವಾಗಿದ್ದು ಇದು ಇಟ್ಸ್ ಅ ಕ್ವಾಂಟಿಟೇಟಿವ್ and it is both quantitative and qualitative. ಇದು ಪರಿಮಾಣಾತ್ಮಕದ ಜೊತೆಗೆ ಗುಣಾತ್ಮಕವಾಗಿರ್ತಕ್ಕಂಥದ್ದು. ಪರಿಮಾಣಾತ್ಮಕ ಮತ್ತು ಗುಣಾತ್ಮಕವಾಗಿರ್ತಕ್ಕಂಥದ್ದೇ ವಿಕಾಸ. ಇಟ್ ಕ್ಯಾನ್ ಬಿ ಮೇಜರ್ಡ್. ನೋಡ್ರಿ, ಇದನ್ನ ನಾವೇನ್ ಮಾಡಬಹುದು, ಅಳತೆ ಮಾಡಬಹುದು. ಬೆಳವಣಿಗೆಯನ್ನ ಅಳತೆ ಮಾಡಬಹುದು, ಆದ್ರೆ ವಿಕಾಸವನ್ನ ಅಳತೆ ಮಾಡಕ್ ಬರಲ್ಲ. ವಿ ಕ್ಯಾನ್ ಅಸೆಸ್ ಇಟ್. ನಾವೇನ್ ಮಾಡಬಹುದು, ಇದನ್ನ ಮೌಲ್ಯಾಂಕನ ಮಾಡಬಹುದು. ಹೇಗೆ? ನಿನ್ ಮಗ ಬಾಳ ಜನ ಇದ್ದಾನ, ಇಷ್ಟ ಜನ ಅಂತ ಹೇಳಕ್ ಬರ್ತಾ? ಒಬ್ಬ ವ್ಯಕ್ತಿ ಬಾಳ ಪ್ರಾಮಾಣಿಕ ರೀ, ದರಬ್ರಾನ್ ಬಿಟ್ರೆ ಇವನರಿ ಎಷ್ಟಂತ ಹೇಳಕ್ ಬರುತ್ತಾನ? ಬರಲ್ಲ. ಇವನ್ ಕಡೆ ಒಂದ್ 4 kg ನೈತಿಕತೆ ಅಂತ ಹೇಳಕ್ ಬರುತ್ತ್ರಿ? ಹಿಂಗ ಹೇಳ್ಬೋದನ? ಇವನ್ ಕಡೆ 2 ಲೀಟರ್ ಪ್ರಾಮಾಣಿಕತೆ ಐತೆ. ನೋ, ವಿ ಕಾಂಟ್ ಸೇ ಲೈಕ್ ದ್ಯಾಟ್. ಬಹಳ ಪ್ರಾಮಾಣಿಕ. ನೋಡ್ರಿ, ಗುಣಾತ್ಮಕತೆ ಐತಲ್ಲೇ, ಮೌಲ್ಯಾಂಕನ ಐತಲ್ಲೇ, ಗ್ರೇಡ್ ಇದೆ, ಒಂದು ಉತ್ತಮವ, ಮಧ್ಯಮ, ಸಾಧಾರಣ ಹೀಗೆ ಹೇಳ್ತೇವೆ. ಎಕ್ಸಾಕ್ಟ್ ಆಗಿ ಇಷ್ಟ ಅಂತೇಳಿ ಪರಿಮಾಣಾತ್ಮಕತೆ ಇಲ್ಲಿದ್ರಲ್ಲೇ. ಹೆಂಗೆ? 160 ಸೆಂಟಿಮೀಟರ್ ಪರಿಮಾಣಾತ್ಮಕ ಅಳತೆ ಮಾಡ್ತೇವೆ. ಒಳ್ಳೆಯ ಹುಡುಗ ಗುಣಾತ್ಮಕತೆ ಮೌಲ್ಯಾಂಕನ ಮಾಡ್ತೇವೆ. That's it. It stops at a certain period of time. ನೋಡ್ರಿ, ನಾವು ಹಂಗ ಬೆಳ್ಕೋತ್ ಹೋಗಿದ್ವಿ ಅಂತಂದ್ರೆ ನಮ್ಮ ಮನಿ ಸಾಲ್ತಿದ್ದಿಲ್ಲ. ಹಂಗ ಬೆಳ್ಕೋತ್ ಹೋದ್ವಿ ಅಂದ್ರೆ ಗಿಡದಕ್ಕಿನ್ನ ಹೈಟ್ ಆಗ್ಬಿಡ್ತಿದ್ವಿ. ಸೊ the growth stops at a certain period of time. It's around 21 or 25. In the girls maybe 18 to 22. ಆ ತರ ಒಂದು ರೇಂಜ್ ಒಳಗೆ ಬರುತ್ತೆ. ಸೊ ಹೀಗಾಗಿ ಬೆಳವಣಿಗೆ ಅಂತಕ್ಕಂಥದ್ದು ಒಂದು ಹಂತದವರೆಗೆ ಮಾತ್ರ ಆಗುತ್ತಾ, ಆಮೇಲೆ ಸ್ಟಾಪ್, ನಿಂತು ಬಿಡುತ್ತ. ಬಟ್ ವಿಕಾಸ ಹಂಗಲ್ರಿ ಗೆಳೆಯರ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಇಟ್ ಈಸ್ ದ ಪ್ರೊಸೆಸ್ ಫ್ರಮ್ womb to tomb. ತಾಯಿಯ ಗರ್ಭದಿಂದ ಹಿಡಿದು ನಾವು ಸಮಾಧಿಗೆ ಹೋಗ್ತಕ್ಕಂತ, ಹೆಣವಾಗಿ ಹೋಗ್ತೀವಿ ನೋಡಿ ಸಮಾಧಿಗೆ, ಅಲ್ಲಿವರೆಗೂ ನಡೀತಕ್ಕಂಥ ನಿರಂತರವಾದ ಪ್ರಕ್ರಿಯೆ ವಿಕಾಸ. ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಇಟ್ ಆಕರ್ಸ್ ಫ್ರಮ್ womb to tomb. ಅರ್ಥ ಆಯ್ತಾ? ಈ ರೀತಿಯಾಗಿ ನಾವು ವ್ಯತ್ಯಾಸಗಳನ್ನ ನೋಡಬಹುದು. ವ್ಯತ್ಯಾಸಗಳು ಇಂಪಾರ್ಟೆಂಟ್. ಸೊ ಬಿ ಕೇರ್ಫುಲ್ ಆನ್ ದಿಸ್ ಟಾಪಿಕ್. ಸೊ ಫ್ರೆಂಡ್ಸ್, ನಾವು ಇವತ್ತಿನ ಕ್ಲಾಸಲ್ಲಿ ಬೆಳವಣಿಗೆ ಅಂದ್ರೆ ಏನು, ವಿಕಾಸ ಅಂತಂದ್ರೆ ಏನು, ವಿಕಾಸ ಯಾವ ರೀತಿ ಬೆಳವಣಿಗೆಗಿಂತ ಭಿನ್ನವಾಗಿದೆ ಅಂತ ನಾವು ಸ್ಟಡಿ ಮಾಡಿದ್ವಿ. ಸೊ ಐ ಥಿಂಕ್ ಯು ಎಂಜಾಯ್ ಮೈ ಕ್ಲಾಸ್. ಸ್ಟಡಿ ಮಾಡ್ತಾ ಇರಿ. ಇನ್ನೇ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ಟಿಲ್ ದೆನ್, ಟೇಕ್ ಕೇರ್.
Bye, friends.